ರಾಜ್ಯದಲ್ಲಿ ಸುರಿತಾ ಇರೋ ಮಳೆ ಅವಾಂತರಗಳ ಸರಮಾಲೆಯನ್ನೇ ಹೊತ್ತು ತರ್ತಿದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಅರ್ಧಕರ್ಧ ಕರುನಾಡಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಪೂರ್ವ ಮುಂಗಾರಿನ ಹೊಡೆತಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮಳೆ 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 ಕಳೆದ 3-4 ದಿನದಿಂದ ಅರ್ಧಕ್ಕರ್ಧ ಕರುನಾಡು ಮಳೆಯಲ್ಲಿ ಮುಳುಗಿ ಹೋಗಿದೆ. ಸಂಜೆಯಾಗ್ತಿದ್ದಂತೆ ಶುರುವಾಗುವ ಮಳೆ ಊರೂರನ್ನೇ ತೇಲಿಸುತ್ತಿದೆ. ಉತ್ತರ ಕರ್ನಾಟಕದಲ್ಲಂತೂ ಜಡಿ ಮಳೆಯಾಗ್ತಿದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ. ಮುಂಗಾರು ಆಗಮನಕ್ಕೂ ಮುನ್ನವೇ ಮಳೆಯ ಸುನಾಮಿ ಎದ್ದಿದ್ದು ಉತ್ತರದಿಂದ ದಕ್ಷಿಣದವರೆಗೂ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಹುಚ್ಚೆದ್ದು ಹರಿಯೋ ನೀರಿನ ವೇಗ ನೋಡ್ತಿದ್ರೇನೆ ಗೊತ್ತಾಗತ್ತೆ ಪೂರ್ವ ಮುಂಗಾರು ಮಳೆ ಯಾವ ಮಟ್ಟಿಗೆ ಅಬ್ಬರಿಸ್ತಿದೆ ಅಂತ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಬೆಳಗಾವಿ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಜೋರು ಮಳೆಗೆ ಬೈಲಹೊಂಗಲ ಮುನವಳ್ಳಿ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದ್ದು ಹಳ್ಳಕ್ಕೆ ನಿರ್ಮಿಸಿದ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಇದರಿಂದಾಗಿ ರಸ್ತೆ ಸಂಪರ್ಕವೇ ಇಲ್ಲದಂತಾಗಿದೆ. ಗದಗ ಜಿಲ್ಲೆಯಲ್ಲಂತೂ ಮಳೆಯ ಅವಾಂತರಗಳು ಹೇಳತೀರದಂತಾಗಿದೆ. ಕಳೆದ 3 ದಿನಗಳಿಂದ ಸುರಿದ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಗಂಗಿಮಡಿ ಬಡಾವಣೆಯಲ್ಲೇ 70 ಕುಟುಂಬಗಳು ಬೀದಿಗೆ ಬಂದು ಬಿದ್ದಿದ್ವು. ಮಕ್ಕಳು, ಮರಿ, ಬಾಣಂತಿಯರೆಲ್ಲ ಕಾಳಜಿ ಕೇಂದ್ರದಲ್ಲಿ ಬದುಕು ಸಾಗಿಸ್ತಿದ್ದಾರೆ. ಗಾಳಿ ಮಳೆಯಲ್ಲಿ ಬದುಕು ಸಾಗಿಸ್ತಿದ್ದು ನಮ್ಗ್ಯಾರು ದಿಕ್ಕು ಅಂತ ಕಣ್ಣೀರಿಡ್ತಿದ್ದಾರೆ. ಏನಿಲ್ರಿ ಸರ್, ಎಲ್ಲ ದಬ್ಬಿದ್ ಬಿಟ್ಟವ್ರಿ ತಗಡು. ಹೀಗೆ ಹೆಂಗ್ ಮಾಡ್ಕೊಂಡ್ ತಿನ್ಬೇಕ್ರಿ ಸರ್. ನಮ್ಗೂ ಗಂಡು ಮಕ್ಕಳೆಲ್ಲ ಯಾರು ಇಲ್ರಿ ಸರ್. ಈಗ ಏನು ಬಂದೈತೆ ಅನ್ನೋದು ತಿಳಿದಂಗೆ ಆಗ್ಬಿಟ್ಟತ್ರಿ. ಕೈ ಕಲ್ತಾರ ಆ ಥರ ನೋಡಿದವ್ರಿ ಸರ್. ಈಗೆಲ್ಲ ಬಿದ್ದು ಬಿಟ್ಟವ್ರಿ. ಈಗ ಹೆಂಗ್ ಮಾಡ್ಬೇಕ್ರಿ? ಗಾಳಿಗೆ ಬಂದು ಬಿದ್ದು ಬಿಟ್ಟವ್ರಿ ಸರ್. ಜನ ಪರದಾಡ್ತಿದ್ರು. ಅಧಿಕಾರಿಗಳು ಯಾರು ಇತ್ತ ಕಣ್ಣೆತ್ತಿ ನೋಡಿರ್ಲಿಲ್ಲ. ಇವತ್ತು ಗದಗ ತಹಶೀಲ್ದಾರ್ ಶ್ರೀನಿವಾಸ ಕುಲಕರ್ಣಿ ಹಾಗೂ ಗದಗ ಬೆಟಗೇರಿ ನಗರಸಭೆ ಆಯುಕ್ತ ರಾಜಾರಾಮ್ ಪವಾರ್ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಂತೆ ಸ್ಥಳೀಯರು ರೊಚ್ಚಿಗೆದ್ದಿದ್ರು. ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರ ತೆರೀತೇವೆ ಅನ್ನುವ ಭರವಸೆ ಕೊಟ್ಟಿದ್ದಾರೆ. ಹಲವಾರು 60 ರಿಂದ 70 ಮನೆಗಳಿಗೆ ಮೇಲ್ಛಾವಣಿ ಹೋಗಿ ಆಮೇಲೆ ಅವರ ಮನೆಗಳಿಗೆ ನೀರು ನುಗ್ಗಿ ಹಾನಿಗೊಳಗಾಗಿದೆ. ಸೊ ಈ ದಿಶೆಯಲ್ಲಿ ಇಲ್ಲೇನು ಈಗ ಸಂತ್ರಸ್ತರಿದ್ದಾರೆ ಅವರ ಸಲುವಾಗಿ ನಾನು ಈ ಗಂಗಿಮಡಿ ಸ್ಕೂಲನ್ನು ಓಪನ್ ಮಾಡಿಸಿ ಗಂಜಿ ಕೇಂದ್ರವನ್ನು ಪ್ರಾರಂಭಿಸ್ತೀನಿ. ಕಾಜಿ ಕೇಂದ್ರ ಓಪನ್ ಮಾಡಿಸ್ತೀನಿ. ಬಳ್ಳಾರಿಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿಡ್ತಿದ್ದಾನೆ. ಬಿಸಿಲಿಗೆ ಕಾದು ಕಾವಲಿಯಂತಾಗಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದು ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮಹಾಮಳೆಯ ಜೊತೆಗೆ ಸಿಡಿಲು ಬಿರುಗಾಳಿಯ ಹೊಡೆತ ಜೋರಾಗಿದ್ದು ಪಿಲ್ಲಿಗುಂಟ ತಾಂಡಾದಲ್ಲಿ ಸಿಡಿಲಿಗೆ 25 ಮೇಕೆಗಳು ಬಲಿಯಾಗಿವೆ. ಕುರಿಗಳನ್ನ ಕಳ್ಕೊಂಡ ಮಾಲೀಕರು ಕಣ್ಣೀರಿಡುತ್ತಿದ್ದಾರೆ. ಕಳೆದ ವರ್ಷವೂ ಪೂರ್ವ ಮುಂಗಾರು ಮಳೆ ರೈತರ ಬದುಕಿಗೆ ಕೊಳ್ಳಿ ಇಟ್ಟಿತ್ತು. ಈ ಬಾರಿಯೂ ಮತ್ತದೇ ಕಥೆ ರಿಪೀಟ್ ಆಗಿದೆ. ಮಹಾಮಳೆ ಅನ್ನದಾತರ ಬದುಕಿಗೆ ಬರೆ ಇಡ್ತಿದ್ದು ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆಗಳೆಲ್ಲ ಮಣ್ಣು ಪಾಲಾಗಿವೆ. ಸವಣೂರಿನ ಕಡಕೋಳ ಗ್ರಾಮದಲ್ಲಿ ಸುಮಾರು 10 ಎಕರೆ ತೋಟದಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತರು ಕಣ್ಣೀರಿಡ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯಾದ್ಯಂತ ರಣಮಳೆ ಆರ್ಭಟಿಸುತ್ತಿದೆ. ಭಾರಿ ಮಳೆಯ ಹೊಡೆತಕ್ಕೆ ಮಲ್ಲನಹೊಳೆ ಗ್ರಾಮದಲ್ಲಿ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ರಾತ್ರಿಯೆಲ್ಲ ನೀರು ಹೊರ ಹಾಕೋದಿಕ್ಕೆ ಜನ ಪರದಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ. ನಿರಂತರವಾಗಿ ಬಿದ್ದ ಮಳೆಗೆ ಚನ್ನಗಿರಿ ತಾಲೂಕಿನ ಬಸವಾಪುರ ದೇಗುಲಹಳ್ಳಿ ಸಂಪರ್ಕ ಸೇತುವೆ ಕುಸಿಯುವ ಹಂತಕ್ಕೆ ಬಂದು ನಿಂತಿದೆ. ಹೀಗಾಗಿ ಬಹುತೇಕ ಸೇತುವೆ ಬಿರುಕು ಬಿಟ್ಟಿದ್ದು ಭಾರೀ ವಾಹನಗಳು ಓಡಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಚಿತ್ರದುರ್ಗದ ಬೊಮ್ಮಯ್ಯನಹಟ್ಟಿ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಬಿದ್ದ ಮಳೆಗೆ ಅಪಾರ ಹಾನಿಯಾಗಿದೆ. ಬಿರುಗಾಳಿ ಅಬ್ಬರಕ್ಕೆ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ಇಡೀ ಊರೇ ಕತ್ತಲಲ್ಲಿ ಬದುಕು ದೂಡುವಂತಾಗಿದೆ. ಇಷ್ಟೇ ಅಲ್ಲ, 10ಕ್ಕೂ ಹೆಚ್ಚು ಮನೆಗಳ ಶೀಟ್ಗಳು ಸಹ ದಿಕ್ಕಾಪಾಲಾಗಿದ್ದು ಕಾರು, ಬೈಕ್ಗಳ ಮೇಲೆ ಬೃಹತ್ ಮರಗಳು ಅಪ್ಪಳಿಸಿವೆ. ಮಳೆ ಸೃಷ್ಟಿಸಿರುವ ಅವಾಂತರ ಹೇಗಿದೆ ನೋಡಿ. ಮೊಣಕಾಲುದ್ದ ನಿಂತ ನೀರಲ್ಲೇ ಸವಾರರು ಪರದಾಡ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಸುರಿದ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಇದೇ ನೀರಲ್ಲಿ ಹೋಗ್ತಿದ್ದ ವೇಳೆ ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಎರಡು ದಿನ ಮಳೆ ಮುನ್ಸೂಚನೆ, 10 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್. ರಾಜ್ಯದಲ್ಲಿ ಇನ್ನೂ 2 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. 10 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು ಕಲಬುರಗಿ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಸೇರಿದಂತೆ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಒಟ್ಟಿನಲ್ಲಿ ಪೂರ್ವ ಮುಂಗಾರು ಮಳೆಗೆ ಅರ್ಧಕ್ಕರ್ಧ ಕರುನಾಡು ತತ್ತರಿಸಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.